ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರು ಕೊರಗಜ್ಜ ಹಾಗೂ ಮಹಾವಿಷ್ಣು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯನ್ನು ಪಡೆಯಬೇಕು ಅಂದರೆ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಜೊತೆ ಇಲ್ಲ, ನಿಮ್ಮ ಜೀವನ ಚೆನ್ನಾಗಿ ನಡೀಬೇಕು, ನೀವು ತುಂಬ ದುಃಖದಲ್ಲಿದ್ದೀರಾ ಅನ್ನೋದಾದರೆ ನೀವು ಇದನ್ನು ಮಾಡ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಜೀವನದಲ್ಲಿ ಒಬ್ಬರನ್ನು ಪಡ್ಕೊಳ್ಳೋದು ಎಷ್ಟು ಕಷ್ಟನೋ ಹಾಗೆಯೇ ಅವರು ಬಿಟ್ಟು ಹೋದಾಗ ನೋವನ್ನು ಅನುಭವಿಸ್ತೇವೆ. ಅವರಿಲ್ಲ ಅಂದರೆ ಜೀವನವನ್ನು ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ನೀವು ನಿಮ್ಮ ಪ್ರೇಮಿಯನ್ನು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಇದು ಪ್ರೇಮಿಗಳಿಗೆ ಮಾತ್ರ ಅಂತ ಅಲ್ಲ. ಸೊ ನಿಮ್ಮ ವೈಫ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಪ್ರೀತಿಸಿದವರ ಮಧ್ಯೆ ಪ್ರೀತಿ ಇಲ್ಲ, ಮುಂಚೆ ಇದ್ದಂತಹ ಪ್ರೀತಿ ಇವಾಗ ಇಲ್ಲ, ಅವ್ರನ್ನ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಇಲ್ಲ, ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಉಂಟು, ಪ್ರೇಮಿಗಳ ಮಧ್ಯೆ ಇರ್ಬೋದು ಅಥವಾ ಮದುವೆ ಆದವರ ಮಧ್ಯೆ ಇರ್ಬೋದು. ಸೊ ಇಂಥ ಸಮಯದಲ್ಲಿ ಏನು ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗುತ್ತೆ? ಇಲ್ಲಿ 2 ವಿಷಯಗಳ ಬಗ್ಗೆ ನಾನು ಕ್ಲಿಯಾರಿಟಿ ಕೊಡಲಿಕ್ಕೆ ಬಯಸ್ತೇನೆ. ಏನಂದರೆ ನೋಡಿ, ಇಲ್ಲಿ ಕೆಲವೊಂದು ಸಲ ಪ್ರೇಮಿಗಳ ವಿಷಯ ಬಂದಾಗ 100% ನಿಮಗೆ ಅವರು ಬೇಕು, ನಿಮ್ಮ ಲೈಫಲ್ಲಿ ಅವರಿದ್ದರೆ ಓಕೆ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀವು ಇದನ್ನು ಮಾಡ್ಬೋದು. ಇಲ್ಲ, ಅವರಿಲ್ಲ ಅಂದ್ರೂ ನನಗೆ ಸ್ವಲ್ಪ ಟೈಮ್ನಲ್ಲಿ ಎಲ್ಲ ಸರಿಯಾಗುತ್ತೆ, ನನ್ನ ಮೈಂಡ್ ಸೆಟ್ ಮಾಡ್ಕೊಳ್ತೇನೆ ಅನ್ನೋದಾದರೆ ಓಕೆ, ಅದು ಕೂಡ ಉತ್ತಮವಾದಂಥದ್ದು. ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ ಅವರಿಲ್ಲ ಅಂದರೆ ನನ್ನ ಲೈಫ್ ಲೀಡ್ ಮಾಡಲಿಕ್ಕಾಗಲ್ಲ, ನಾನು ತುಂಬ ಪ್ರೀತಿ ಮಾಡ್ತೇನೆ, ಅವ್ರು ಚೆನ್ನಾಗಿದ್ದರು, ಬಟ್ ಇತ್ತೀಚೆಗೆ ಯಾಕೋ ನನ್ನಿಂದ ಅವರು ದೂರ ಆಗಿದ್ದಾರೆ, ದೂರ ಆಗೋ ಥರ ಅನಿಸ್ತಾ ಉಂಟು, ಅವರ ಪ್ರೀತಿ ಕಡಿಮೆ ಆಗ್ತಾ ಉಂಟು. ಅಥವಾ ಥರ್ಡ್ ಪಾರ್ಟಿ, ನೀವು ಪ್ರೀತಿ ಮಾಡಿರ್ತೀರಾ, ಮಿಡ್ಲಲ್ಲಿ ಇನ್ನೊಬ್ಬರು ಯಾರಾದರೂ, ಅದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೋ ಬಂದುಬಿಟ್ಟು ನಿಮ್ಮ ಪ್ರೀತಿಯಲ್ಲಿ ಬ್ರೇಕಪ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಅವರನ್ನು ದೂರ ಮಾಡ್ತಾ ಇದ್ದಾರೆ, ಅಥವಾ ಇಲ್ಲಿ ನಿಮ್ಮವರೇ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಬೇಕಂತ. ಇಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಅಥವಾ ಏನೋ ಒಂದು ಕ್ಲಾಶಸ್ ಆಗಿರ್ಬೋದು, ಜಗಳ ನಡೆದಿರ್ಬೋದು, ಬಟ್ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತೀರಾ, ಅವ್ರು ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡಿದ್ರು. ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಅನ್ಯಾಯ ಆಗ್ತಾ ಉಂಟು, ನಿಮಗೆ ಮೋಸ ಆಗ್ತಾ ಉಂಟು ಅನ್ನೋ ಸಿಚುವೇಷನಲ್ಲಿ ನೀವು ಇದನ್ನು ಮಾಡಬಹುದು. ಹಾಗೆಯೇ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬಂದಾಗ ಅದು ಕೂಡ ಪವಿತ್ರವಾದಂಥದ್ದು ಸಂಬಂಧವಾಗಿರುತ್ತೆ. ಇಲ್ಲಿ ಕೆಲವೊಂದು ಸಲ ಚಿಕ್ಕ ಪುಟ್ಟ ವಿಷಯಗಳು ಏನೋ ಮುಂದಿನ ಜೀವನದಲ್ಲಿ ಅದು ತುಂಬ ದೊಡ್ಡ ಘಟನೆಯಾಗಿ ಪರಿವರ್ತನೆ ಆಗುತ್ತೆ. ಇಂಥ ಸಮಯದಲ್ಲಿ ನಿಮ್ಮ ಗಂಡನ ಅಥವಾ ನಿಮ್ಮ ಹೆಂಡತಿಯ ಪ್ರೀತಿಯನ್ನು ನೀವು ಪಡೀಲಿಕ್ಕೆ, ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಇದನ್ನು ನೀವು ಮಾಡಬಹುದಾಗಿದೆ. ನಿಮ್ಮನ್ನು ನಿಮ್ಮ ಪ್ರೇಮಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು, ಅಥವಾ ನಿಮ್ಮ ಕಾಲನ್ನು ಅವರು ರಿಸೀವ್ ಮಾಡದೇ ಇರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ನಿಮ್ಮ ಗಂಡ ಕೂಡ ಅಥವಾ ಹೆಂಡತಿ ಕೂಡ ನಿಮ್ಮ ಬಗ್ಗೆ ಕೇರ್ ಮಾಡದೇ ಇರ್ಬೋದು, ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು. ಅಂದರೆ ಇಲ್ಲಿ ಏನು ಆಗ್ತಾ ಉಂಟಂತ ನಿಮಗೇನೆ ಕ್ಲಾರಿಟಿ ಇರಲ್ಲ. ಕ್ಲಾರಿಟಿ ಇದ್ರೂ ಇದನ್ನು ಸರಿ ಮಾಡಲಿಕ್ಕೆ ಆಗದೆ ನೀವು ಕಣ್ಣೀರು ಹಾಕ್ತಾ ಇರ್ಬೋದು, ನೀವು ಡಿಪ್ರೆಷನ್ಗೆ ಹೋಗಿರ್ಬೋದು, ಸ್ಟ್ರೆಸ್ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಯಾವುದು ಕೂಡ ಬೇಡ ಅಂತ ಅನಿಸಿ ನೀವು ನಿಮ್ಮ ಲೈಫನ್ನು ಸ್ಪಾಯಿಲ್ ಮಾಡ್ಕೊಳ್ತಾ ಇರ್ಬೋದು. ಸೊ ಇಂಥ ಸಮಯದಲ್ಲಿ ನಿಮ್ಮ ಪ್ರೇಮಿ ನಿಮ್ಮ ಜೀವನದಲ್ಲಿ ಹಿಂತಿರುಗಿ ಬಂದರೆ ನೀವು ಖುಷಿಯಾಗಿರ್ತೀರಿ ಅನ್ನೋದಾದರೆ ನೀವು ಇದನ್ನು ಮಾಡ್ಬೋದು. ಇಲ್ಲಿ ಏನಂದರೆ ನೋಡಿ, ಎಲ್ಲ ಘಟನೆಗಳು ನಡೆಯುತ್ತೆ, ಆದರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನು ಆಲೋಚನೆ ಮಾಡಬೇಕು, ಇದು ಪ್ರೇಮಿಗಳು ಇರಬಹುದು ಅಥವಾ ಮದುವೆ ಆದವರ ಮಿಡ್ಲಲ್ಲಿ ಕೂಡ ಇರ್ಬೋದು. ಸೊ ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಮೊದಲು ಕಲಿಬೇಕು. ನಿಮ್ಮನ್ನು ನೀವು ಹೇಗೆ ಪ್ರೀತಿಸೋದು, ನಿಮ್ಮನ್ನು ನೀವು ಹೇಗೆ ಸೆಲ್ಫ್ ಲವ್ ಮಾಡ್ಕೊಳ್ಳೋದು ಅಂದರೆ ನೋಡಿ, ಇವಾಗ ಬ್ರೇಕಪ್ ಆಗಿದೆ, ಅವರು ಮಾತನಾಡ್ತಾ ಇಲ್ಲ, ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನೀವು ಕಣ್ಣೀರು ಹಾಕ್ತಾ ಇರೋದು, ಅವರ ಫೋಟೋವನ್ನೇ ನೋಡ್ತಾ ಇರೋದು, ಅಥವಾ ಅತಿಯಾಗಿ ಅವರ ಬಗ್ಗೆನೇ ಆಲೋಚನೆ ಮಾಡೋದು, ಕೆಟ್ಟ ಕೆಟ್ಟ ಆಲೋಚನೆ ಮಾಡೋದು, ಅವರು ಕಾಲ್ ತೆಗಲಿಲ್ಲ ಅಂತ ನಿಮ್ಮನ್ನು ನೀವು ಅಂದರೆ ಶಿಕ್ಷೆಗೆ ಒಳಪಡಿಸೋದು ಇರಬಹುದು, ಊಟ ಮಾಡದೇ ಇರುವುದು, ನಿದ್ರೆ ಮಾಡದೇ ಇರುವುದು, ಅವರ ಬ್ಲಾಕ್ ನಂಬರಕ್ಕೆ 100 ಮೆಸೇಜಸ್ ಮಾಡೋದು, 100 ಕಾಲ್ ಮಾಡೋದು, ಅಥವಾ ಬೇರೆ ಬೇರೆ ನಂಬರಿಂದ ನೀವು ಅವರಿಗೆ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡೋದು, ಮೆಸೇಜಸ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿದಾಗ ಅವರು ನಿಮ್ಮಿಂದ ಇನ್ನೂ ಕೂಡ ಅಂತರವನ್ನು ಬಯಸ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ, ಬರಬೇಕು ಅನ್ನೋರು ಕೂಡ ಬರಲ್ಲ. ಇಂಥ ಸಮಯದಲ್ಲಿ ನೀವು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ಆದಷ್ಟು ನೀವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಿಮ್ಮನ್ನು ನೀವು ಪ್ರೀತಿ ಮಾಡೋದ್ರಿಂದ, ಸೆಲ್ಫ್ ಲವ್ ಮಾಡೋದ್ರಿಂದ ಅದು ನಿಮ್ಮವರ ಕಡೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವರು ನಿಮ್ಮ ಹತ್ತಿರ ಬರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನೀವು ಈ ಒಂದು ಮಂತ್ರವನ್ನು ಡೈಲಿ 108 ಬಾರಿ ನೀವು ಮಲಗುವ ಟೈಮ್ನಲ್ಲಿ ನಿಮ್ಮ ಹುಡುಗ ಅಥವಾ ಹುಡುಗಿ, ನಿಮ್ಮ ಹಸ್ಬೆಂಡ್ ವೈಫನ್ನು ನೆನೆಸ್ಬಿಟ್ಟು ಹೇಳಿ, ಓಂ ಟಾರೆ ಟಂ ಸೋಹ, ಓಂ ಟಾರೆ ಟಂ ಸೋಹ, ಓಂ ಟಾರೆ ಟಂ ಸೋಹ. ಈ ಒಂದು ಮಂತ್ರವನ್ನು ಪ್ರತಿ ದಿವಸ ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ನೀವು ಇದನ್ನು ಜಪ ಮಾಡಬೇಕಾಗುತ್ತೆ. ರಿಸಲ್ಟ್ ಅನ್ನೋದು ನಿಮಗೆ 24 ಗಂಟೆಯಿಂದ 48 ಗಂಟೆಯೊಳಗೆ ಬರುತ್ತೆ.
ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಅಡೆತಡೆಗಳುಂಟು, ಥರ್ಡ್ ಪಾರ್ಟಿ ಇದ್ದಾರೆ ಅಥವಾ ಏನೋ ಒಂದು ಸಮಸ್ಯೆ ಉಂಟು, ಸೊ ಅದು ಕ್ಲಿಯರ್ ಆಗಬೇಕು ಅಂದರೆ ಸ್ವಲ್ಪ ಅದು 21ರಿಂದ 48 ದಿವಸಗಳು ತಗೊಳ್ತೆ, ಅಷ್ಟು ಬೇಡ. 11 ದಿವಸದಲ್ಲಿ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ರಿಸಲ್ಟ್ ಅನ್ನೋದು ಏನೋ ಒಂದು ಸಮಸ್ಯೆ ಇಲ್ಲ, ಬೇಗ ಕ್ಲಿಯರ್ ಆಗಬೇಕು ಅಂದರೆ ಕೆಲವೊಮ್ಮೆ ಏನು ಮಿರಾಕಲ್ ಥರ 24 ಗಂಟೆಯಿಂದ 48 ಗಂಟೆಯೊಳಗೆ ಯಾರಾದರೂ ಕಾಲ್ ಬರಬೇಕು, ಅವ್ರು ಅನ್ಬ್ಲಾಕ್ ಮಾಡಬೇಕು ಅನ್ನೋದಿದ್ರೆ, ಏನೇ ಒಂದು ಅವರು ಮಾತನಾಡಬೇಕು, ನಿಮ್ಮ ಜೊತೆ ಕ್ಲಾರಿಟಿ ಕೊಡಬೇಕು ಅಂದ್ರೂ ಸೊ ವಿದಿನ್ 24 ಅವರ್ಸಿಂದ 48 ಅವರ್ಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತು ರಿಸಲ್ಟ್ ಬಂದ ನಂತರ ನೀವು ನೋಡಿ, ಇದನ್ನು ಮಾಡುವಾಗ ನಿಮ್ಮ ಇಷ್ಟ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನೀವು ಇದನ್ನು ಮಾಡಬೇಕಾಗುತ್ತೆ. ಹಾಗೆಯೇ ರೆಡ್ ತಾರಾಮನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗುತ್ತೆ ನೀವಿಲ್ಲಿ. ರಿಸಲ್ಟ್ ಬಂದ ನಂತರ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ಹೇಳಿ, ಹಾಗೆಯೇ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಕೃತಜ್ಞತಾ ಭಾವನೆಯನ್ನು ನೀವು ಇಲ್ಲಿ ತೋರಿಸಬೇಕಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರೂ ಖುಷಿಯಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.